ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕತೆ ಮತ್ತೊಂದು ದಿಕ್ಕಿನತ್ತ ಹೋಗ್ತಾ ಇದೆ. ಅಲ್ಲಿರೋದು ಕೀರ್ತಿ ಬಾಡಿನ ಇಲ್ವಾ ಏನೋ ಒಂದು ಗೊತ್ತಿಲ್ಲದೆ ಇರತಕ್ಕಂತಹ ನಿಗೂಢ ರಹಸ್ಯ ಅಡಗಿದೆ ಅನ್ನೋದಂತೂ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಜೊತೆಗೆ ಈ ಕತೆ ಬೇರೆ ದಿಕ್ಕಿನತ್ತ ಸಾಗ್ತಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಕಡೆ ಲಕ್ಷ್ಮಿ ಕಾವೇರಿ ಮಾಡ್ತಿರೋ ಸಂಚಿನ ವಿರುದ್ಧ ಲಕ್ಷ್ಮಿ ಸಿಡಿದೆದ್ದಿದ್ದಾಳೆ. ಆದರೆ ಇಲ್ಲಿ ನೇರವಾಗಿ ಹೋರಾಟಕ್ಕೆ ಇಳಿದೆ ಬೇರೆ ದಾರಿನೇ ಹುಡ್ಕೊಂಡಿದ್ದಾಳೆ. ಕೀರ್ತಿಯ ಅಂತ್ಯದ ಜೊತೆಗೆ ಲಕ್ಷ್ಮಿಯ ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ಹಾಗಿದ್ರೆ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಅವರು ಫೋನ್ನ ತಗೊಂಡು ಬಂದಿದ್ದೆ. ಕೀರ್ತಿ, ಲಕ್ಷ್ಮಿ ನೀವಿಬ್ರು ಕೂಡ ನನ್ನ ವಿರುದ್ಧನೇ ಮಸ್ಲತ್ ಮಾಡ್ತೀರಾ. ಈ ಕೀರ್ತಿ ನಿನ್ನ ಇಟ್ಕೊಂಡು ನನಗೆ ಹೇಗ್ ಬೇಕೋ ಹಾಗೆ ಬೆಳೆಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ವಿರುದ್ಧನೇ ತಿರುಗಿ ಬಿದ್ವಾ. ಈಗ ಈ ಮೊಬೈಲ್ ಮುಖಾಂತರ ನನ್ನ ಕುತ್ತಿಗೆಗೆ ತರಕ್ ನೋಡ್ತಾ ಇದ್ಯಾ ಅಂತ ಹೇಳಿ, ಈ ಮೊಬೈಲ್ ಇದ್ರೆ ತಾನೇ ಅಂತ ಕಲ್ಲಲ್ಲಿ ಚುಚ್ಚಿ ಪುಡಿ ಮಾಡ್ತಿದ್ದಾರೆ. ಆದ್ರೆ ಇದೆಲ್ಲವನ್ನೂ ಕೂಡ ಲಕ್ಷ್ಮಿ ನೋಡೇ ಬಿಟ್ಲು. ಲಕ್ಷ್ಮಿ ಶಾಕ್ ಆಗ್ತದಾಳೆ. ಏನಪ್ಪಾ ಇದು ಅಂತ ನಿಬ್ಬೆರಗಾಗಿ ನಿಂತ್ಕೊಂಡು ನೋಡ್ತಿದ್ದಾಳೆ. ಅಬ್ಬಬ್ಬಾ, ಅತ್ತೆ ಇಂಥ ಕೆಲಸ ಮಾಡ್ತಿದಾರ ಅಂತ ಒಂದು ಚೂರು ಬಿಡದೆ ಎಷ್ಟು ಮಟ್ಟಿಗೆ ಜಜ್ಜಿ ಪುಡಿ ಮಾಡ್ತಾರೆ ಅಂದ್ರೆ ಒಂದು ಕ್ಷಣ ಇಲ್ಲಿ ಲಕ್ಷ್ಮಿಗೆ ಕಾವೇರಿಯವರು ಒಳಗಡೆ ನನ್ನ ಹತ್ರ ಮೊಬೈಲ್ ಇಲ್ಲ ಅಂದಿದ್ದು, ಹತ್ತಿದ್ದು, ನನ್ನ ಮೇಲೆ ಅನುಮಾನ ಪಡ್ತಿದ್ದಾಳೆ ಅಂದಿದ್ದು, ಓವರ್ ಆಗಿ ನಾಟಕ ಮಾಡಿದ್ದು, ಹೈ ಡ್ರಾಮಾ ಮಾಡಿದ್ದು ಗೆಲುವು ಒಂದೇ ಕ್ಷಣ ರಪ್ಪ ಅಂತ ಕಣ್ಮುಂದೆ ಬಂದು ಹೋಗುತ್ತೆ. ಜೊತೆಗೆ ಇಲ್ಲಿ ಲಕ್ಷ್ಮಿ ಸಿಡಿದಿದ್ದೇ ಕಾವೇರಿ ಮುಂದೆ ಹೋಗಿ ಪ್ರಶ್ನೆ ಮಾಡಿಬಿಡೋಣ ಅಂತ ಒಂದು ಹೆಜ್ಜೆ ಇಡ್ತಾಳೆ. ಬಟ್ ಆ ಕ್ಷಣನೇ ಹಿಂದೆ ಹಾಕ್ಬಿಡ್ತಾಳೆ ತನ್ನ ಹೆಜ್ಜೆನ. ಯಾಕಂದ್ರೆ ವೈಷ್ಣವ್ ಹೇಳಿದ ಮಾತು ನೆನಪಾಗತ್ತೆ. ಕೀರ್ತಿ ವ್ಯಾಮೋಹಕ್ಕೆ ಸಿಕ್ಕಾಕೊಂಡು ಅಮ್ಮನ ಮೇಲೆ ಯಾಕೆ ಡೌಟ್ ಪಡ್ತಾ ಇದ್ದೀರಾ, ನಮ್ಮಮ್ಮ ಅಂತ ಕೆಲಸ ಮಾಡಿರೋದಿಲ್ಲ ಅಂತ. ಖಂಡಿತವಾಗ್ಲೂ ಈಗಲೂ ಕೂಡ ನಾನು ಹೋಗಿ ಹೇಳಿದ್ರೆ ಖಂಡಿತ ಯಾರು ಕೂಡ ನನ್ನ ಮಾತನ್ನ ನಂಬೋದಿಲ್ಲ. ಅತ್ತೆ ನಾಟಕ ಮಾಡ್ತಾರೆ, ಯಾಕೆ ರೀತಿ ಮಾಡ್ತಿದ್ದಾರೆ, ಅಲ್ಲಿ ಫೋನೇ ಇಲ್ಲ ಅಂತ ಬಂದು ಇಲ್ಲಿ ಫೋನ್ ಇಟ್ಕೊಂಡು ಚಚ್ಚಿ ಬಿಸಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಕೀರ್ತಿ ಮತ್ತೆ ಅತ್ತೆ ನಡುವೆ ಮತ್ತಿನ್ನೇನು ಇದೆ. ಖಂಡಿತ ಕಾಣ್ದಿರೋ ಸತ್ಯವೇ ಅಡಗಿದೆ. ಇಲ್ಲ, ನಾನು ನೇರವಾಗಿ ಹೋಗಿ ಕೇಳಿದ್ರೆ ಖಂಡಿತ ಅತ್ತೆ ನಾಟಕ ಮಾಡಿ ಮತ್ತೆ ಇದನ್ನ ಮುಚ್ಚಾಕ್ತಾರೆ, ನನ್ನನ್ನೇ ತಪ್ಪು ಅಂತ ಹೇಳಿ ನನ್ನನ್ನೇ ತಪ್ಪಿತಸ್ಥೆ ಮಾಡಿಬಿಡ್ತಾರೆ. ಇಲ್ಲ, ಇದಕ್ಕೆ ನಾನು ಬೇರೆದೇ ಹಾದಿನ ಹುಡುಕ್ಬೇಕು. ಖಂಡಿತವಾಗ್ಲೂ ಇದರ ಮೂಲನ ಹುಡುಕಿ ಏನಿದೆ ಅವರಿಬ್ಬರ ನಡುವೆ ಅನ್ನೋದನ್ನ ತಿಳ್ಕೊಳ್ಳೇಬೇಕು ಅಂತ ಜೊತೆಗೆ ಬೀಳ್ತಾಳೆ. ಮೌನ ವಹಿಸ್ತಾಳೆ. ನಂತರ ಬೆಳಗ್ಗೆ ಆಗ್ತಿದ್ದಾಗ ಈ ಕಡೆ ಬೆಳಗ್ಗೆ ಈ ಕಡೆ ಹಾಟ್ ಜೊತೆ ಚಪಾತಿ ಇದನ್ನ ನೋಡಿ ಲಕ್ಷ್ಮಿಗೆ ಶಾಕ್ ಆಗತ್ತೆ. ಏನಪ್ಪಾ ಇದು ಅಂತ. ವೈಷ್ಣವ್ ಬಂದಿದ್ದೆ ನೆನೆ ಏನಾಯ್ತು ಎಲ್ಲವನ್ನ ಕೂಡ ಮರ್ತು ಬಿಡಿ, ನನಗೂ ಗೊತ್ತಿದೆ ನೆನೆ ನಾನು ನಿಮಗೆ ಬೇಜಾರಾಗುವ ಹಾಗೆ ಮಾತಾಡಿದ್ದೀನಿ. ಹೊಸ ದಿನ ಶುರು ಮಾಡೋಣ. ಸುಮ್ಮನೆ ವಿನಾಕಾರಣ ಗಂಡ ಹೆಂಡತಿ ಮೂರನೇ ಅವ್ರ ವಿಶ್ವಕ್ಕೆ ಈ ರೀತಿ ಕೋಪ ಮಾಡಿಕೊಂಡು ಜಗಳ ಮಾಡೋದು ನನಗಂತೂ ನಿಜವಾಗ್ಲೂ ಕೂಡ ಇಷ್ಟ ಇಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿಗೆ ರಪ್ಪಂತ ರಾತ್ರಿ ನಡೆದಿದ್ದು ಎಲ್ಲ ಕೂಡ ಬಂದು ಹೋಗುತ್ತೆ. ಕಾವೇರಿ ಮುಖವಾಡ ಕೂಡ ಬಂದು ಹೋಗುತ್ತೆ. ಹೀಗೆ ಬಿಡ್ಲಿ ಕೀರ್ತಿ ವಿಶ್ವನ ನಾನು ಅಂತ ಅನ್ಕೋತಿದ್ದಾಳೆ. ಅದ್ರ ನಡುವೆ ಟಕ್ಕಿ ಇದು ಮೊಬೈಲ್ ಸಿಕ್ತಿದ್ದಾಗೆ ಹೋಗಿ ಟಕ್ಕಿ ಕೊಡೋಣ, ಎಲ್ಲ ಕೂಡ ಸರಿ ಹೋಗುತ್ತೆ, ಅಲ್ಲಿವರೆಗೂ ಆರಾಮಾಗೆ ನೀವಿರಿ ಅಂತ ಹೇಳ್ತಾರೆ. ಅದ್ರ ನಡುವೆ ಸುಪ್ರೀತ್ ಅವರು ಬರ್ತಾರೆ. ಅದಕ್ಕೆ ಬೆಳಗ್ಗೆ ಅಂತ ಕಾಣಿಸ್ತಿಲ್ಲ ಅಂತ ಹೇಳಿದ ತಕ್ಷಣ ಇಲ್ಲೇ ಎಲ್ಲೋ ಮನೆ ಒಳಗೆ ಇರ್ತಾರೆ ಅಂತಿದ್ದಾಗ ಈ ಕಡೆ ಅಂಕಿತ್ ಬಂದಿದ್ದೆ. ಮನೆಗೆಲ್ಲ ಕೂಡ ಹುಡ್ಕೋದೇವೆ, ಕಾಣಿಸ್ತಿಲ್ಲ ಅಂದಾಗ ಅಪ್ಪ ಎಲ್ಲಿ ಅಂದಾಗ ಹೊರಗಡೆ ಹೋಗಿದ್ದಾರೆ ಅಂತ. ಅಣ್ಣ ಕೂಡ ಹೋಗಿದ್ದಾನೆ, ಅವನಿಗೂ ಕೂಡ ಗೊತ್ತಿಲ್ಲ ಅದಕ್ಕೆ ಎಲ್ಲೂ ಹೋಗಿದ್ದಾರೆ ಅಂತ ಸುಪ್ರೀತಾ ಹೇಳ್ತಿದ್ದಾಗ ಇದೇನಿದು, ಎಲ್ಲಿ ಹೋಗಿರ್ಬೋದು ಅತ್ತೆ, ರಾತ್ರಿ ನೋಡಿದ್ರೆ ಆ ರೀತಿ ಇದ್ರು, ಬೆಳಗ್ಗೆ ಕಾಣಿಸ್ತಿಲ್ಲ ಅಂದ್ರೆ ಏನು ಅರ್ಥ ಅಂತ ಲಕ್ಷ್ಮಿ ಅನ್ಕೋತಿದ್ದಾಳೆ. ಅದ್ರ ನಡುವೆ ವಿಧಿ ಬರ್ತಾಳೆ. ಏನಾಯ್ತು ಏನು ಅಂದಾಗ ಅಮ್ಮ ಕಾಣಿಸ್ತಿಲ್ಲ ಅಂತ ಇಷ್ಟೆಲ್ಲ ಆತಂಕ ಮಾಡ್ಕೊಂಡಿದ್ದಾರೆ. ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದ ತಕ್ಷಣ ಇಲ್ಲಿ ಮೂವರು ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ. ಬಿಕಾಸ್ ಅಲ್ಲಿ ವಿಧಿ ಅಮ್ಮ ಒಳು ಸೇವೆ ಮಾಡೋದಕ್ಕೆ ಹೋಗಿದ್ದಾರೆ ಅಂದ ತಕ್ಷಣ ಇಲ್ಲಿ ಶಾಕ್ ಆಗಿರುತ್ತೆ. ಹಾಗಾಗಿ ಒಮ್ಮೆಲೆ ದೇವಸ್ಥಾನಕ್ಕೆ ಹೊರಟು ಬರ್ತಾರೆ. ಈ ಕಡೆ ಕಾವೇರಿ ಅವರಂತೂ ಒಳು ಸೇವೆ ಮಾಡ್ತಾ ಇದ್ದಾರೆ. ಇವ್ರು ಹೋಗೋದಕ್ಕೂ ಅಲ್ಲಿ ಪುರೋಹಿತರು, ಯಾರಮ್ಮ ಕೀರ್ತಿ ನಿಮ್ಮ ಮಗಳಿಗೋಸ್ಕರ ಒಳು ಸೇವೆ ಮಾಡ್ತಾ ಇದ್ದೀರಾ ಅಂದ ತಕ್ಷಣ ಈ ಕಡೆ ಲಕ್ಷ್ಮಿಗೆ ಶಾಕ್ ಆಗತ್ತೆ. ಏನಮ್ಮ ಯಾಕೆ ಇದನ್ನೆಲ್ಲ ಮಾಡ್ತಾ ಇದೆಯಾ, ನಿನಗೆ ಬೇರೆ ಮಂಡಿ ನೋವು ಜೊತೆಗೆ ನಿನ್ನೆ ತಾನೇ ಪೆಟ್ಟಾಗಿದೆ, ಇದೆಲ್ಲ ಮಾಡ್ಬೇಕಾ ನೀನು ಅಂತ ಕೇಳ್ತಿದ್ರೆ ಈ ಕಡೆ ಇದೇನಿದು ಅತ್ತೆ ಇದೇನು ಮಾಡ್ತಿದ್ದಾರೆ ಅಂತ ಶಾಕ್ಗೆ ಒಳಗಾಗ್ಬಿಟ್ಟಿದ್ದಾಳೆ ಲಕ್ಷ್ಮಿ. ಅದ್ರ ಜೊತೆ ಈ ಕಡೆ ಕಾವೇರಿ ಅವರ ಮುಂದುವರೆದ ನಾಟಕ ಬೇರೆ. ಅದು ಪುಟ್ಟ ಕೀರ್ತಿ ಕಾಣಿಸ್ತಿಲ್ಲ ಅಲ್ವಾ, ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋಣ ಅಂತ ಬಂದೆ. ಚಿಕ್ಕದ್ರಿಂದ ನೋಡಿರೋ ಹೆಣ್ಮಗು ಅದಕ್ಕೋಸ್ಕರ ಅಂತಿದ್ರೆ ಇದೇನಿದು ಅತ್ತೆ ಏನು ಮಾಡ್ತಿದ್ದಾರೆ, ರಾತ್ರಿ ತಾನೇ ಮೊಬೈಲ್ನೆಲ್ಲ ಪೀಸ್ ಮಾಡಿದ್ರು, ಇವಾಗ ನೋಡಿದ್ರೆ ಈ ನಾಟಕ ಏನಾಗ್ತದೆ ಅಲ್ಲಿ ಅಂತ ಅನ್ಕೊಂಡಿದ್ದೆ. ಇದೇನತ್ತೆ
ನಿನ್ನೆ ತಾನೇ ಇದ್ದಂತಹ ಕೀರ್ತಿ ಮೊಬೈಲ್ ಕಾಣಿಸ್ತಿಲ್ಲ ಅಂದಾಗ ನಿಮಗೆ ಆ ರೀತಿ ಕೀರ್ತಿನ ಹುಡ್ಕೋದು ಅಷ್ಟು ಕಾಳಜಿ ಕೀರ್ತಿ ಅವ್ರ ಮೇಲೆ ಇದ್ದಿದ್ರೆ ನೀವು ನನಗೆ ಸಪೋರ್ಟ್ ಮಾಡಬೇಕಿತ್ತು. ನೆನ್ನೆ ಎಲ್ಲ ಆ ರೀತಿ ಮಾಡಿ ಇವಾಗ ಬಂದು ಈ ರೀತಿ ದೇವ್ರ ಮುಂದೆ ಒಳ್ಳೆ ಸೇವೆ ಮಾಡೋದು ಅಂದರೆ ಏನರ್ಥ ಅಂತ ತುಂಬ ಸ್ಟ್ರಿಕ್ಟ್ ಆಗಿ ತುಂಬ ಕೋಪ ಮಾಡಿಕೊಂಡು ಸಿಟ್ಟಿನಿಂದಾನೇ ಪ್ರಶ್ನೆ ಮಾಡ್ತಿದ್ದಾಳೆ ಲಕ್ಷ್ಮಿ. ಏನಿದು ಲಕ್ಷ್ಮಿ, ಯಾಕೆ ರೀತಿ ಪ್ರಶ್ನೆ ಮಾಡ್ತಿದ್ಯಾ? ಅದು ನನ್ನ ಸೊಸೆ ಇನ್ನೊಬ್ರಿಗೋಸ್ಕರ ತಲೆ ಕೆಡಿಸ್ಕೊಂಡು ಪೊಲೀಸ್ ಸ್ಟೇಷನು ಹೊರಗಡೆ ಸುತ್ತೋದು ನನಗಿಷ್ಟ ಇಲ್ಲ. ಅದಕ್ಕೋಸ್ಕರನೇ ಈ ರೀತಿ ದೇವ್ರ ಹತ್ರ ಕೇಳ್ಕೊಳ್ಳೋಣ ಅಂತ. ಯಾಕಂದರೆ ನನಗೆ ಇನ್ನೇನು ಆಪ್ಷನ್ ಇದೆ? ಅದಕ್ಕೋಸ್ಕರ ದೇವ್ರಾದರೂ ಕೀರ್ತಿನ ಹುಡ್ಕೊಂಡು ನಮಗೊಂದು ದಾರಿ ತೋರಿಸ್ಲಿ ಅಂತ ಅಷ್ಟೇ, ಇನ್ನೇನಿಲ್ಲ ಅಂದಾಗ ಇದನ್ನ ಯಾವುದನ್ನು ಕೂಡ ಲಕ್ಷ್ಮಿಗೆ ನಂಬೋಕ್ಕಾಗೋದಿಲ್ಲ. ತಕ್ಷಣ ಕೋಪ ಮಾಡಿಕೊಂಡು ಸಿಟ್ಟು ಮಾಡ್ಕೊಂಡಿದ್ದೆ, ಅಲ್ಲಿಂದ ಹೊರಟು ಬಿಡ್ತಾಳೆ. ನಂತರ ಈ ಕಡೆ ಕಾವೇರಿ ಇದೇನು ಪುಟ್ಟ ವೈಷ್ಣವ್ ಹತ್ರ ಇದ್ಯಾಕೆ ಅವಳಿಗೆ ನನ್ನ ಮೇಲೆ ಇನ್ನೂ ಕೂಡ ಅನುಮಾನನ ಅಂದಾಗ ಇರಮ್ಮ ನಾನು ಬರ್ತೀನಿ ಅಂತ ಹುಡುಕ್ತಾರೆ. ಈ ಕಡೆ ಲಕ್ಷ್ಮಿ ಯಾಕೆ ರೀತಿ ಎರಡು ನಾಟಕ ಆಡ್ತಿದ್ದಾರೆ, ಯಾಕೆ ಇಷ್ಟೆಲ್ಲ ನಾಟಕ ಮಾಡ್ತಿದ್ದಾರೆ, ಯಾರನ್ನ ಮೆಚ್ಸೋದಕ್ಕೆ ಅಂತ ಕನ್ಫ್ಯೂಷನ್ ಆಗಿದ್ರೆ ಈ ಕಡೆ ವೈಷ್ಣವ್ ಬಂದಿದೆ. ಯಾಕೆ ರೀತಿ ಬಂದ್ರಿ ಅಂತ ಕೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ಬಳಿ ಉತ್ತರ ಇಲ್ಲ. ಜೊತೆಗೆ ಅತ್ತೆ ಯಾಕೆ ರೀತಿ ನಾಟ್ಕೋತಿದ್ದಾರೆ, ದೇವ್ರ ಹತ್ರ ಬಂದರೆ ಕೆಲಸ ಆಗತ್ತಾ, ಕೀರ್ತಿ ಅವ್ರನ್ನ ಹುಡುಕ್ಬೇಕಲ್ವ, ಕೀರ್ತಿ ಅವ್ರನ್ನ ಹುಡ್ಕೋ ಪ್ರಯತ್ನದಲ್ಲಿ ನಾವು ಎಲ್ಲ ಮಾಡಿ ದೇವ್ರ ಹತ್ರ ಬಂದರೆ ಒಂದು ಅರ್ಥ ಇರುತ್ತೆ, ಅದ್ರ ಬಿಟ್ಟು ಏನೂ ಮಾಡದೇ ಇರುತ್ತೆ ದೇವ್ರ ಹತ್ರ ಬಂದರೆ ಏನು ಯೂಸ್ ಅಂತ ಕೇಳ್ತಿದ್ದಾಳೆ. ಅಷ್ಟರಲ್ಲಿ ಒಂದು ಕಾಲ್ ಬರುತ್ತೆ, ಇಲ್ಲ ಆ ರೀತಿ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾಳೆ. ಬಿಕಾಸ್ ಆಲ್ರೆಡಿ ಅಲ್ಲಿ ಕಾರುಣ್ಯ ಮತ್ತು ಪೊಲೀಸ್ ಅವ್ರು ಎಲ್ಲ ಇದ್ದಾರೆ, ಜೊತೆ ಮೇಲೆ ಕೀರ್ತಿನ ಮಲಗಿಸಿದ್ದಾರೆ. ಅಲ್ಲಿಗೆ ಆಲ್ರೆಡಿ ಕೃಷ್ಣ ಅವರು ಬಂದಿದ್ದಾರೆ. ಈ ಕಡೆ ಕಾವೇರಿ, ಸುಪ್ರೀತಾ, ವೈಷ್ಣವ್ ಹಾಗೆ ಲಕ್ಷ್ಮಿ ಎಲ್ಲರೂ ಕೂಡ ಬರ್ತಾರೆ. ಲಕ್ಷ್ಮಿ ವೈಷ್ಣವ್ ಅದನ್ನು ನೋಡಿದ್ದೆ ಹಾಗೆ ಕುಸ್ತು ಹೋಗ್ತಿದ್ದಾರೆ. ಸುಪ್ರೀತಾ ಅವರಂತೂ ನಿಮಗೆ ನೋಡೋಕ್ಕಾಗೋದಿಲ್ಲ ಅಂದರೆ ಹಿಂದೆ ಬನ್ನಿ ಅಂತಿದ್ರೆ ಹತ್ಕೊಂಡು ಮುಂದೆ ಹೋಗಿ ಕಣ್ಣೀರು ಆಡ್ತಿದ್ದಾರೆ, ಗೋಳಾಡ್ತಿದ್ದಾರೆ. ಇಲ್ಲ ಈ ರೀತಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಕೀರ್ತಿ ಅವರು ಮಿಸ್ ಆಗಿದ್ದಾರೆ ಅಷ್ಟೇ, ಆದರೆ ಖಂಡಿತ ಇದು ಕೀರ್ತಿ ಅಲ್ಲ, ನಾನು ಮುಖ ನೋಡಬೇಕು ಅಂತಿದ್ರೆ ಈ ಕಡೆ ಇಲ್ಲ ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಇದಕ್ಕೆ ಕ್ಲೂಸ್ಗೆ ಮ್ಯಾಚ್ ಆಗ್ತದೆ, ಫೊರೆನ್ಸಿಕ್ ರಿಪೋರ್ಟ್ ಕೂಡ ಬಂದಿದೆ ಅಂತ ಹೇಳ್ತಿದ್ದಾರೆ. ಹೀಗಿದೆಲ್ಲ ಸಾಧ್ಯ ಆಯಿತು ಅಂತ ವೈಷ್ಣವ್ ಹೇಳ್ತಾ ಇದ್ರೆ ಈ ಕಡೆ ಅಲ್ಲಿ ನಾವು ಹುಡುಕ್ತಾ ಇದ್ವಿ ಬೆಟ್ಟದ ಕೆಳಗಡೆ, ಅಲ್ಲಿ ಒಂದು ಮನೆ ಇತ್ತು, ಅದು ಶಾರ್ಟ್ ಸರ್ಕ್ಯೂಟಿಂದ ಸುಟ್ಟೋಗಿತ್ತು, ಅಲ್ಲೇ ಬಾಡಿ ಕೂಡ ಇತ್ತು, ಫುಲ್ ಸುಟ್ಟೋಗಿತ್ತು ಅಂತ ಹೇಳ್ತಿದ್ದಾರೆ. ಕಾರುಣ್ಯ ಅವರು ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಅದರ ನಡುವೆ ಈ ಕಡೆ ಲಕ್ಷ್ಮಿ ನಾನು ಮುಖ ನೋಡಬೇಕು ಅಂತಿದ್ರೆ ಖಂಡಿತ ಮುಖ ನೋಡೋಕ್ಕಾಗಲ್ಲ, ಬಿಕಾಸ್ ಏನೂ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ಕಾವೇರಿ ಅವ್ರಿಗೆ ನಿಜವಾಗ್ಲೂ ಕೂಡ ಕೀರ್ತಿ ಬದುಕಿದ್ಲ, ಹಾಗಿದ್ರೆ ಬದುಕು ಬಂದಿದ್ರೆ ಏನಪ್ಪ ಮಾಡೋದು, ಸದ್ಯ ಸತ್ತೋಗ್ಬಿಟ್ಲಲ್ಲ ಅಂತ ಖುಷಿ ಪಡ್ತಿದ್ದಾರೆ. ಈ ಕಡೆ ಏನಾಗ್ತದೆ, ಈ ಕಡೆ ಕಾರುಣ್ಯ ಅವರು ಇದ್ದಾರೆ, ಕೃಷ್ಣಕಾಂತ್ ಇದ್ರು ಆಲ್ರೆಡಿ. ಇದೆಲ್ಲವೂ ಕೂಡ ಏನಾದರೂ ಪ್ರೀ ಪ್ಲ್ಯಾನ್ ಮಾಡ್ತಿರ್ಬೋದಾ, ಕೀರ್ತಿ ಮೊದಲೇ ಸಿಕ್ಕಿ ಆದರೆ ಸತ್ವನ ಬಯಲು ಮಾಡೋದಕ್ಕೆ ಈ ಕಡೆ ಇನ್ಯಾವುದೋ ಶವನ ತಂದು ಈ ರೀತಿ ಕೀರ್ತಿ ಅಂತ ಹೇಳ್ತಿರ್ಬೋದಾ ಅಂತಾನೂ ಕೂಡ ಅನಿಸುತ್ತೆ. ಬಟ್ ಇಲ್ಲಿ ಲಕ್ಷ್ಮಿ ಮಾತ್ರ ಇದು ಕೀರ್ತಿ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ, ಕೀರ್ತಿ ಬದುಕಿದ್ದಾರೆ ಅಂತಾನೆ ಹೇಳ್ತಿದ್ದಾಳೆ. ಜೊತೆಗೆ ಶವ ಸಂಸ್ಕಾರನ ವೈಷ್ಣವೇ ಮಾಡಬೇಕು ಅಂತ ಕಾರುಣ್ಯ ಅವರು ಹೇಳ್ತಾರೆ. ವೈಷ್ಣವಿ ಎಲ್ಲ ರೀತಿ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಅದರ ನಡುವೆ ಇಲ್ಲಿ ಲಕ್ಷ್ಮಿ ಕೀರ್ತಿ ಅವರಿಂದ ಇವತ್ತು ನನ್ನ ಗಂಡ ಸಿಕ್ಕಿರೋದು ನನಗೆ ಕೀರ್ತಿ ಅವರ ಸಾವಿಗೆ ಕಾರಣ ಆಗಿದ್ದು ಯಾರೇ ಆಗಿದ್ರು ಖಂಡಿತ ನಾನು ಬಿಡುವುದಿಲ್ಲ ಅಂತ ಹೇಳಿ ಶಪಥ ಮಾಡ್ತಿದ್ದಾಳೆ. ಹಾಗಿದ್ರೆ ಅದು ಕೀರ್ತಿ ಅನ್ನೋದು ಖಂಡಿತ ಅನುಮಾನ, ಜೊತೆಗೆ ಪ್ರೀ ಪ್ಲಾನ್ ಆಗಿರಬಹುದಾ, ಇದು ಎಲ್ಲವನ್ನ ಕೂಡ ಪೊಲೀಸ್ ಅವರು ಕಾರುಣ್ಯ ಅವ್ರ ಜೊತೆ ಸೇರ್ಕೊಂಡು ಇದನ್ನೆಲ್ಲ ಪ್ಲಾನ್ ಮಾಡಿರಬಹುದಾ ಕಾವೇರಿಯನ್ನು ಕೆಡ್ಡಾಗಿ ಬೀಳಿಸೋಕೆ ಅಂತ ಅನ್ಸತ್ತೆ. ಹಾಗಿದ್ರೆ ಏನೆಲ್ಲ ಆಗಿದೆ, ಹಾಗಿದ್ರೆ ಕೀರ್ತಿ ಸತ್ತಿರೋದು ನಿಜನಾ ಇಲ್ವಾ, ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿ.